ಮಾರ್ಗ ಪ್ರಭಾವನಾ ಭಾವನೆ ಭಾಗ 1. ಮಾರ್ಗ ಪ್ರಭಾವನಾ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಷೋಡಶ ಕಾರಣ ಭಾವನೆ ಅಥವಾ 16 ಭಾವನೆಗಳಲ್ಲಿ 15ನೆಯ ಸಂಖ್ಯೆಯ ಭಾವನೆ ಆದಂತಹ ಮಾರ್ಗ ಪ್ರಭಾವನಾ ಭಾವನೆಯ ಭಾಗ 1 ಕೇಳುತ್ತಿದ್ದೀರಿ. ಹಿಂದೆ 14 ಭಾವನೆಗಳ ವಿಷಯ ವಿಸ್ತಾರವಾಗಿ ಮುಗಿದು ಹೋಗಿದೆ. ಮಾರ್ಗ ಶಬ್ದವು ರತ್ನತ್ರಯ ರೂಪ ಮೋಕ್ಷ ಪಥದ ಬೋಧಕ ಇದೆ. ಅಂತಹ ರತ್ನತ್ರಯ ರೂಪದ ಧರ್ಮವನ್ನು ಉದ್ಘಾಟಿತ ಮಾಡುವುದು, ಪ್ರಕಾಶಿತ ಮಾಡುವುದು, ಸುದೃಢ ಮಾಡುವುದು ಮಾರ್ಗ ಪ್ರಭಾವನಾ ಭಾವನೆ ಇದೆ. ಯಾವ ರೀತಿ ಕಲ್ಲು, ಮುಳ್ಳು, ಕೆಸರು, ಧೂಳು ಆದಿ ವಸ್ತುಗಳನ್ನು ದೂರಗೊಳಿಸಿ ರಸ್ತೆಯನ್ನು ಸ್ವಚ್ಛವಾಗಿ ಇಟ್ಟರೆ ಅದರಲ್ಲಿ ನಡೆಯುವವರು ಸುಖವಾಗಿ ತನಗೆ ಇಚ್ಛಿತ ಸ್ಥಾನವನ್ನು ಪಡೆದುಕೊಳ್ಳಬಹುದು, ಅಂದರೆ ತನಗೆ ಇಚ್ಛಿತ ಸ್ಥಾನಕ್ಕೆ ಹೋಗಬಹುದು ಅಲ್ಲವೇ? ಅದೇ ರೀತಿ ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ್ಯ, ಅಸಂಯಮ ರೂಪದಿಂದ ಇರುವಂತಹ ದೋಷಗಳನ್ನು ದೂರ ಮಾಡುವುದರಿಂದಲೇ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ರೂಪದ ಶುದ್ಧ ಮೋಕ್ಷ ಮಾರ್ಗ ಪ್ರಾಪ್ತ ಆಗುತ್ತದೆ. ಪ್ರಶ್ನೆ: ಹಾಗಿದ್ದರೆ ಶುದ್ಧ ಮಾರ್ಗವನ್ನು ಹೇಗೆ ಪ್ರಕಾಶ ಮಾಡಿಕೊಳ್ಳುವುದು ಅಥವಾ ಪ್ರಾಪ್ತ ಮಾಡಿಕೊಳ್ಳಬೇಕು? ಉತ್ತರ: ಪ್ರಪಂಚದಲ್ಲಿ ಅನೇಕ ಮಿಥ್ಯಾ ಮತಗಳು ವಿದ್ಯಮಾನ ಇದ್ದಾವೆ. ಆ ಅನ್ಯ ಮತೀಯರ ಮಿಂಚು ಹುಳುವಿನಂತೆ ಪ್ರಕಾಶದ ಆ ಜ್ಞಾನವನ್ನು ಸೂರ್ಯನಂತೆ ಪ್ರಕಾಶಮಾನವಾದ ಜ್ಞಾನದಿಂದ ತಡೆಯಬೇಕಾಗುತ್ತದೆ. ಎರಡನೆಯ ವಿಷಯ, ಇಂದ್ರನ ಆಸನ ಕಂಪಾಯಮಾನವಾಗಬೇಕು ಅಂತಹ ಮಹಾ ಉಪವಾಸ ಆದಿ ತಪಗಳಿಂದ. ಮೂರನೇ ವಿಷಯ, ಜಿನೇಂದ್ರ ದೇವರ ಮಹಾಪೂಜಾ ಅಭಿಷೇಕದಿಂದ. ಇವು ಎಲ್ಲ ಅನೇಕ ಕ್ರಿಯೆಗಳಿಂದ ಜಿನಧರ್ಮವನ್ನು ಪ್ರಕಾಶ ಪಡಿಸಬೇಕು, ಮಾಡಬೇಕು. ಇವೆಲ್ಲ ಮಾರ್ಗ ಪ್ರಭಾವನೆ ಇದೆ. ಅಂತಂದರೆ ಇಲ್ಲೀಗ ಅನ್ಯಮತೀಯರ ಕಾಲ್ಪನಿಕವಾದ ಅನೇಕ ಮಿಥ್ಯಾ ಮತಗಳು ಇದ್ದಾವೆ. ಅವೆಲ್ಲ ಮಿಂಚು ಹುಳುವಿನ ರೀತಿ ಇದ್ದಾವೆ ಅಲ್ವಾ? ಆದರೆ ಸಮ್ಯಜ್ಞಾನ ರೂಪಿ ಸೂರ್ಯನ ಬೆಳಕಿನಿಂದ ಅವುಗಳನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಅದನ್ನು ಜನರಿಗೆ ತಿಳಿಸಿ ಹೇಳಬೇಕಾಗುತ್ತದೆ ಅಲ್ಲವೇ? ಇನ್ನು ಮುಂದೆ ಇಂದ್ರನ ಆಸನ ಕಂಪಾಯಮಾನವಾಗಬೇಕು ಅಂತಹ ಮಹಾ ಉಪವಾಸ ಆದಿ ತಪಗಳಿಂದ. ಅಂದರೆ ಕೆಲವೊಂದು ಚತುರ್ಥ ಕಾಲದಲ್ಲಿ ಇದೆಲ್ಲ ಬಹಳ ಇಂಥ ಘಟನೆಗಳು ನಡೀತಾ ಇದ್ದು, ಈಗ ಅಂಥ ತಪ ಕಷ್ಟ ಇದೆ. ಆವಾಗ ಇಲ್ಲಿ ಅಂಥ ತಪ ಮಾಡ್ತಿದ್ರು, ಅಂಥ ಉಪವಾಸ ಮಾಡ್ತಿದ್ರು ಮುನಿಗಳು. ಇಂದ್ರನ ಆಸನ ಕೂಡ ಕಂಪಾಯಮಾನ ಆಗ್ತಾ ಇತ್ತು ಇಂತಹ ತಪಗಳಿಂದ, ವ್ರತಗಳಿಂದ ಮತ್ತು ಜಿನೇಂದ್ರ ದೇವರ ಮಹಾಪೂಜಾ ಅಭಿಷೇಕ ಆದಿಗಳಿಂದ ಜಿನಧರ್ಮದ ಪ್ರಕಾಶ ಮಾಡಬೇಕು. ಈಗ ಒಂದು ಉದಾಹರಣೆಗೆ, ಪ್ರಪಂಚ ಪ್ರಸಿದ್ಧವಾದಂತಹ ಶ್ರವಣ ಬೆಳಗುಳ ಮಹಾಮಸ್ತಕಾಭಿಷೇಕ ಇದೆಯಲ್ಲ, ಇದರಿಂದಾಗಿ ಜೈನ ಧರ್ಮದ ಎಷ್ಟು ದೊಡ್ಡ ಪ್ರಭಾವನೆ ಆಗುತ್ತದೆ ಅಲ್ಲವೇ? ಮತ್ತೆ ಇಲ್ಲಿ ಪಂಚಕಲ್ಯಾಣಗಳು ಇವೆಲ್ಲ ನಡೀತವೆ, ಅದು ನಿಮಗೆ ಗೊತ್ತಿದೆ. ಅದರಿಂದ ಕೂಡ ಎಷ್ಟು ದೊಡ್ಡ ಪ್ರಮಾಣದ ಜೈನ ಧರ್ಮದ ಪ್ರಚಾರ ಆಗುತ್ತದೆ ಅಲ್ಲವೇ? ಅದರಿಂದ ಪ್ರಭಾವನೆ ಆಗುತ್ತದೆ. ಆ ರೀತಿ ಮತ್ತೆ ಇವೆಲ್ಲ ಮಹಾಪೂಜೆಗಳು ಆಯಿತು. ಆದರೆ ಇದರ ಜೊತೆಗೆ ಪ್ರತಿನಿತ್ಯ ಮಾಡುವಂತಹ ಪಂಚಾಮೃತ ಅಭಿಷೇಕ ಕೂಡ ಬಹಳ ದೊಡ್ಡ ಪ್ರಭಾವವನ್ನು ಜೀವಗಳ ಮೇಲೆ ಬೀರುತ್ತದೆ. ಬೇರೆಯವರ ಆರೋಗ್ಯವನ್ನು ಸರಿ ಮಾಡಬೇಕು ಎಂದರೆ ಮೊದಲು ನಾವು ಆರೋಗ್ಯವಂತರಾಗಿ ಇರಬೇಕು ಅಲ್ಲವೇ? ಅದೇ ರೀತಿ ಬೇರೆ ಸ್ಥಳದಲ್ಲಿ ನಾವು ಪ್ರಭಾವನೆ ಮಾಡುತ್ತೇವೆ ಅಂತ ಪಕ್ಷದಲ್ಲಿ ನಮ್ಮ ಮನೆ ಮತ್ತು ನಮ್ಮ ಬಸ್ತಿಯಲ್ಲಿ ಮೊದಲು ನಮ್ಮ ಪ್ರಭಾವನೆ ಇರಬೇಕು. ಅಲ್ಲಿ ನಾವು ಪ್ರತಿನಿತ್ಯ ಜಿನೇಂದ್ರ ದೇವರ ಪಂಚಾಮೃತ ಅಭಿಷೇಕ ಮತ್ತು ಅಷ್ಟದ್ರವ್ಯ ಅರ್ಚನೆ
ಸಂಪೂರ್ಣ ಎಲ್ಲ ಶ್ರಾವಕ ಶ್ರಾವಿಕೆಯರು ಸೇರಿಕೊಂಡು ಮಾಡಬೇಕು. ಇದು ಪ್ರತಿದಿನದ ಕರ್ತವ್ಯ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ನಿರ್ಮಲ ರತ್ನತ್ರಯದ ಹೊಳಪಿನಲ್ಲಿ ಸ್ವ ಆತ್ಮನ ಪ್ರಭಾವ ಬೆಳೆಸಬೇಕು. ಅಂದರೆ ಬೇರೆಯವರಿಗೆ ಹೇಳೋದಕ್ಕಿಂತ ಮೊದಲು ಸ್ವಂತ ನಮ್ಮ ಆತ್ಮನಲ್ಲಿ ನಿರ್ಮಲ ರತ್ನತ್ರಯದ ಹೊಳಪಿನಲ್ಲಿ ನಮ್ಮ ಆತ್ಮದ ಪ್ರಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು. ಸಹಧರ್ಮಿ ದುಃಖಿ ಬಂಧುಗಳಲ್ಲಿ ಸದಾಕಾಲ ಅವರ ದುಃಖವನ್ನು ನಿವಾರಿಸುತ್ತಾ ಇರಬೇಕು. ಪಾತ್ರಗಳಿಗೆ ಅಂದರೆ ಉತ್ತಮ ಮಧ್ಯಮ ಜಗನ್ಯ ಪಾತ್ರಗಳಿಗೆ ಯಥಾ ಉಚಿತ ದಾನ ನೀಡುತ್ತಿರಬೇಕು. ಪ್ರಭಾವಶಾಲಿ ತಪ ಮಾಡುತ್ತಿರಬೇಕು. ಉತ್ಕೃಷ್ಟ ಭಕ್ತಿಭಾವದಿಂದ ಸ್ವರ ತಾಳ ಭಾವ ಸಂಗೀತದೊಂದಿಗೆ ಜಿನೇಂದ್ರ ದೇವರ ಮಹಾಪೂಜೆ ಮಾಡಬೇಕು. ಭಕ್ತಿಗಳನ್ನು ಹಾಡಬೇಕು. ಶಾಸ್ತ್ರಚರ್ಚೆ ವ್ಯಾಖ್ಯಾನ ಆದಿ ಜ್ಞಾನಗಳಿಂದ ಜಿನಧರ್ಮವನ್ನು ಬೆಳಗಿಸುವುದು, ಮಂತ್ರ ಚಮತ್ಕಾರಗಳಿಂದ ಜಿನಧರ್ಮ ಪ್ರಚಾರ ಮಾಡುವುದು, ಇದು ಮಾಡುತ್ತಾ ಇರಬೇಕಾಗ್ತದೆ. ಇಲ್ಲಾಂದರೆ ಜಿನಧರ್ಮದ ಪ್ರಚಾರ ಆಗುವುದಿಲ್ಲ. ಯಾಕೆಂದರೆ ಈಗ ಸಾಕ್ಷಾತ್ ಕೇವಲಿ ಭಗವಂತರು ಮತ್ತು ಶ್ರುತ ಕೇವಲಿಗಳು ಇರುವುದಿಲ್ಲ, ವೃದ್ಧಿಧಾರಿ ಮುನಿಗಳು ಇಲ್ಲ. ಆದ್ದರಿಂದ ಈ ಕ್ರಿಯೆಗಳಿಂದ ನಾವು ಜಿನೇಂದ್ರ ಭಗವಾನರ ಧರ್ಮವನ್ನು ಪ್ರಕಾಶಗೊಳಿಸಬಹುದು ಅಲ್ವಾ. ಇನ್ನು ಮುಂದೆ ಕೆಲವೊಂದು ಮಹಾದಾನಗಳಿಂದನೂ ಕೂಡ ಜಿನಧರ್ಮದ ಪ್ರಕಾಶ ಆಗುತ್ತದೆ. ನಾವಂತೂ ಮನುಷ್ಯರಿದ್ದೇವೆ, ವಿಚಾರವಾದಿಗಳು ಇದ್ದೇವೆ. ಆದ್ದರಿಂದ ವಿಶೇಷ ಧರ್ಮ ಪ್ರಭಾವನೆಯನ್ನು ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ ಕೂಡ ಇದೆ, ಅದು ನಮ್ಮ ಆತ್ಮಧರ್ಮ ಕೂಡ ಇದೆ ಅಲ್ವಾ. ಅದಿರಲಿ, ಒಂದು ತಿರ್ಯಂಚ ಜೀವ ಕೂಡ ಅಂದರೆ ಜಟಾಯು ಪಕ್ಷಿ ಧರ್ಮ ಪ್ರಭಾವನೆಗಾಗಿ ತನ್ನ ಪ್ರಾಣವನ್ನೇ ಬಿಟ್ಟಿತು. ಅಂತ್ಯದವರೆಗೂ ಕೂಡ ತನ್ನ ನಿಯಮಗಳನ್ನು ಅದು ಪಾಲಿಸಿತು ಅಲ್ಲವೇ. ಅಂತಂದ್ರಲ್ಲಿ ಮತ್ತೆ ಮನುಷ್ಯರಾದವರು ಎಷ್ಟೊಂದು ಪ್ರಭಾವನೆಯನ್ನು ಮಾಡಬೇಕು. ಅದು ನಮ್ಮ ಧರ್ಮ ಇದೆ, ನಮ್ಮ ಕರ್ತವ್ಯ ಇದೆ ಅಲ್ಲವೇ. ಇನ್ನು ಅನ್ಯ ಮಹಾಶಾಸ್ತ್ರಗಳಲ್ಲಿ ಕೆಳಕಂಡ ಪ್ರಕಾರ ಅಂದರೆ ಇನ್ನು ಮುಂದೆ ಹೇಳುವಂತಹ ಪ್ರಕಾರ ಹೇಳಲಾಗಿದೆ, ಧರ್ಮಕಥೆಗಳನ್ನು ಕೇಳುವುದರಿಂದ ನಿರ್ದೋಷ ಆತಪನ ವೃಕ್ಷಮೂಲ ಅಭ್ರಾವಕಾಶ ಆದಿ ಯೋಗಗಳಿಂದ, ಅಂದರೆ ಆತಪನ ಯೋಗ ಅಂತಂದರೆ ಬೇಸಿಗೆ ಗ್ರೀಷ್ಮ ಕಾಲದಲ್ಲಿ ಪರ್ವತಗಳ ಮೇಲೆ ಅಂದರೆ ಗುಡ್ಡಗಳ ಮೇಲೆ ನಿಂತು ಅಂದರೆ ಸೂರ್ಯನಿಗೆ ಮುಖ ಮಾಡಿ ನಿಂತು ತಪ ಮಾಡುವುದು, ಇದು ಆತಪನ ತಪ ಇದೆ. ಅತಿ ಅತಿ ದುಷ್ಕರ ಕಠಿಣವಾದ ತಪ ಇದು ಇದೆ. ಇನ್ನು ವೃಕ್ಷಮೂಲ ಯೋಗ ಅಂತಂದರೆ ಮಳೆಗಾಲದಲ್ಲಿ ದೊಡ್ಡ ಮರಗಳ ಕೆಳಗಡೆ ಕುಳಿತುಕೊಂಡು ತಪ ಮಾಡುವುದು. ಅಂದರೆ ಮಳೆ ಬಿಟ್ಟ ನಂತರ ಕೂಡನೂ ಎಲೆಯ ನೀರಿನ ಹನಿಗಳು ಪಟ ಪಟ ಕೆಳಗಡೆ ಬೀಳ್ತಾನೆ ಇರ್ತವೆ. ಎಷ್ಟೊಂದು ದೊಡ್ಡ ಕಷ್ಟಕರವಾದ ತಪ ಅಲ್ಲವೇ ಅದು. ಅದನ್ನು ವೃಕ್ಷಮೂಲ ಯೋಗ ಅಂತ ಹೇಳಿ ಕರೀತಾರೆ. ಇನ್ನು ಶೀತಕಾಲದಲ್ಲಿ ಅಭ್ರಾವಕಾಶ ಯೋಗ ಅಂತಂದರೆ ನದಿ ಸರೋವರ ಆದಿಯ ತಟದಲ್ಲಿ ಅಂದರೆ ದಡದಲ್ಲಿ ಕುಳಿತುಕೊಂಡು ತಪ ಮಾಡುವುದು. ಅಲ್ಲಿ ಎಲ್ಲ ಕಡೆಯಿಂದ ಗಾಳಿ ಬರ್ತದೆ, ಅದು ಅತಿ ಶೀತವಾಗಿ ಇರ್ತದೆ. ಎಷ್ಟು ಕಠಿಣಕರವಾದ ತಪ ಅಲ್ವಾ. ಅದನ್ನು ಆತಪನ ವೃಕ್ಷಮೂಲ ಅಭ್ರಾವಕಾಶ ಈ 3 ಯೋಗಗಳು ಅಂತ ಹೇಳ್ತಾರೆ. ಇದು ಮಹಾತಪಗಳು ಇದ್ದಾವೆ. ಇನ್ನು ಜೀವಗಳ ಮೇಲೆ ದಯೆ ಭಾವನೆ ಮಾಡುವುದು, ಅನುಕಂಪ ರೂಪದ ಪರಿಣಾಮದಿಂದ ಜಿನಧರ್ಮದ ರತ್ನತ್ರಯ ರೂಪ ಮೋಕ್ಷ ಮಾರ್ಗದ ಪ್ರಭಾವನೆ ಮಾಡುವುದು. ಮುಂದೆ 24 ತೀರ್ಥಂಕರರು, 12 ಚಕ್ರವರ್ತಿಗಳು, 9 ನಾರಾಯಣ, 9 ಪ್ರತಿನಾರಾಯಣ, 9 ಬಲಭದ್ರ ಆದಿ ಶಲಾಕ ಪುರುಷರ ಅಥವಾ 169 ಒಟ್ಟು ಮಹಾಪುರುಷರ ಪುರಾಣ ಮತ್ತು ಚರಿತ್ರೆಗಳು ವೈರಾಗ್ಯ ಬೆಳೆಸುತ್ತವೆ. ಆದ್ದರಿಂದ ಇವು ಧರ್ಮಕಥಾ ಇವೆ. ಇವುಗಳನ್ನು ಕೇಳುವುದು ಓದುವುದರಿಂದನೂ ಕೂಡ ಆತ್ಮ ಪ್ರಭಾವನೆ ಆಗುತ್ತದೆ, ಬುದ್ಧಿ ನಿರ್ಮಲ ಆಗುತ್ತದೆ. ಪರವಾದಿಗಳನ್ನು ಶಾಸ್ತ್ರದಲ್ಲಿ ಗೆಲ್ಲುವುದರಿಂದ ಪ್ರಭಾವನೆ ಆಗ್ತದೆ ಮತ್ತು ದಾನ ಪೂಜಾದಿಗಳಿಂದ ಪ್ರಭಾವನೆ ಆಗ್ತದೆ. ಇದೆಲ್ಲ ಧರ್ಮ ಪ್ರಭಾವನೆಯ ಬೇರೆ ಬೇರೆ ಪ್ರಕಾರಗಳು. ಇದರಿಂದ ಎಲ್ಲ ಧರ್ಮದ ಪ್ರಭಾವನೆ ಆಗುತ್ತದೆ. ಮೋಹರೂಪಿ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ಜಿನಮಾರ್ಗವನ್ನು ಎಲ್ಲ ಮತಾವಲಂಬಿಗಳಲ್ಲೂ
ಪ್ರಕಟಪಡಿಸುವುದು ಪ್ರಭಾವನ ಇದೆ. ಅಂದರೆ ಅನ್ಯ ಮಹಾಶಾಸ್ತ್ರಗಳಲ್ಲಿ ಅನ್ಯ ಪ್ರಕಾರದ ಪರಿಭಾಷೆಗಳು ಬರ್ತವೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗಲಾಗಿದೆ. ನಮ್ಮ ಪೂರ್ವಾಚಾರ್ಯರು ಅನೇಕ ಸಂದರ್ಭಗಳಲ್ಲಿ ಪರವಾದಿಗಳನ್ನು ಗೆದ್ದು ಧರ್ಮ ಪ್ರಭಾವನೆ ಮಾಡಿದ್ದಾರೆ. ಉದಾಹರಣೆಗೆ ಆಚಾರ್ಯ ಕುಂದಕುಂದರು, ಆಚಾರ್ಯ ಸಮಂತಭದ್ರರು, ಆಚಾರ್ಯ ಅಕಲಂಕರು, ಆಚಾರ್ಯ ಮಾನತುಂಗರು ಅಲ್ವಾ. ಇದೇ ರೀತಿ ಅನೇಕ ಶ್ರಾವಕರು ಕೂಡ ದಾನ ಪೂಜೆಗಳಿಂದ ದೊಡ್ಡ ಪ್ರಭಾವನೆಗಳನ್ನು ಮಾಡಿದ್ದಾರೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ನೋಡಿ, ಇವರ ಬಗ್ಗೆ ಆಮೇಲೆ ನಿಮಗೆ ಅದೊಂದು ಸ್ವಲ್ಪ ಭಾಳ ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳಲಾಗ್ತದೆ. ಇರಲಿ, ಈಗ ಇನ್ನೊಂದು ಕಥೆಯನ್ನು ಕೇಳ್ರಿ, ಬಹಳ ಮಹತ್ವಪೂರ್ಣವಾದ್ದು. ಆವಾಗ ಮಧುರೆ ಅನ್ನುವಂತಹ ರಾಜ್ಯದಲ್ಲಿ ರಾಜ ಇದ್ದ ಪೂತಿಗಂಧ. ಅವನ ರಾಣಿಯ ಹೆಸರು ಇತ್ತು ಬುದ್ಧದಾಸಿ. ಇನ್ನೊಬ್ಬಳು ರಾಣಿ ಇದ್ಲು, ಅವಳ ಹೆಸರಿತ್ತು ಊರ್ಮಿಳ. ಈ ಬುದ್ಧದಾಸಿ ಬುದ್ಧನ ಭಕ್ತಳು ಇದ್ಲು. ಅಂದರೆ ಬುದ್ಧನ ಭಕ್ತಿ ಮಾಡ್ತಾ ಇದ್ಲು, ನಂಬ್ತಾ ಇದ್ಲು, ಮಿಥ್ಯಾದೃಷ್ಟಿ ಇದ್ಲು. ಇನ್ನು ಊರ್ಮಿಳ ಇವಳು ಸ್ವಚ್ಛ ಸಮ್ಯಕ್ ದೃಷ್ಟಿ ಇದ್ಲು, ಜೈನ ಧರ್ಮದ ಪಾಲನೆ ಮಾಡುವವಳು ಇದ್ಲು ಊರ್ಮಿಳ. ಊರ್ಮಿಳ ಬಹಳ ದೊಡ್ಡ ಧರ್ಮದ ಮೇಲೆ ಅವಳಿಗೆ ಉತ್ಸಾಹ, ಪ್ರೀತಿ, ಗೌರವ, ಭಕ್ತಿ ಇದ್ದದ್ರಿಂದ ಪ್ರತಿ ವರ್ಷ ಆಷ್ಟಾನಿಕ ಮಹಾಪರ್ವಗಳಲ್ಲಿ ಅಂದರೆ ಕಾರ್ತೀಕ, ಆಷಾಢ, ಫಾಲ್ಗುಣ ಈ 3 ಪರ್ವಗಳಲ್ಲಿ 8 ದಿನ ದೊಡ್ಡ ವಿಧಾನ ಪೂಜೆ ಎಲ್ಲ ಮಾಡಿ ಕೊನೆಯ ದಿನ ಜಿನೇಂದ್ರ ಭಗವಾನರ ರಥಯಾತ್ರೆಯನ್ನು ಅತಿ ದೊಡ್ಡ ಪ್ರಮಾಣದ ವಿಜೃಂಭಣೆಯಿಂದ ಮಾಡಿಸುತ್ತಾ ಇದ್ಲು, ಮಾಡ್ತಾ ಇದ್ಲು. ಯಾರು? ಊರ್ಮಿಳ ಅನ್ನುವಂತಹ ರಾಣಿ. ಕರ್ಮದ ಉದಯ ಬಹಳ ವಿಚಿತ್ರ. ಕರ್ಮದ ಉದಯ ಧರ್ಮಾತ್ಮನಿಗೂ ಬರುತ್ತದೆ, ಧರ್ಮ ಮಾಡದೇ ಇರುವವರಿಗೂ ಬರುತ್ತದೆ. ಆದರೆ ಆ ಉದಯದಲ್ಲಿ ನಾವು ಯಾವ ರೀತಿ ಇರ್ತೇವೆ ಅನ್ನೋದು ಇಲ್ಲಿ ಧರ್ಮಾತ್ಮನ ಪರೀಕ್ಷೆ ಆ ಸಮಯದಲ್ಲಿ ಆಗ್ತದೆ. ಜೀವ ಧರ್ಮ ಮಾಡಿದರೂ ಸಾಯಬೇಕು, ಧರ್ಮ ಮಾಡದೇ ಇದ್ದರೂ ಸಾಯಬೇಕು. ಧರ್ಮ ಮಾಡಿ ಸಾಯುವಂಥ ಜೀವ ದೊಡ್ಡ ದೊಡ್ಡ ಮಹಾರುದ್ಧಿಕ ದೇವ ಪರ್ಯಾಯದಲ್ಲಿ, ಇಂದ್ರ ಪದವಿಯಲ್ಲಿ, ಅಹಮಿಂದ್ರ ಪದವಿಯಲ್ಲಿ ಮೋಕ್ಷಕ್ಕೆ ಈ ರೀತಿಯೆಲ್ಲ ಹೋಗ್ತದೆ. ಅದೇ ಧರ್ಮ ಮಾಡದಂತಹ ಜೀವ ನರಕ, ತಿರಿಯಂಚ, ದರಿದ್ರ ಆದಿ ಪರ್ಯಾಯದಲ್ಲಿ ಹೋಗುತ್ತದೆ. ಈಗ ಇಲ್ಲಿ ಊರ್ಮಿಳ ಜೈನ ಧರ್ಮದ ಬಹಳ ದೊಡ್ಡ ಭಕ್ತೆ ಇದ್ಲು. ಪ್ರತಿ ವರ್ಷ ಈ ಕಾರ್ಯವನ್ನು ಮಾಡ್ತಾ ಇದ್ಲು. ಆದರೆ ಕರ್ಮದ ಉದಯ ಹೀಗೆ ಬಂತು ಊರ್ಮಿಳಳಿಗೆ. ಏನು ಅಂತಂದರೆ, ಈ ಪೂತಿಗಂಧನಿಗೆ ರಾಣಿ ಬುದ್ಧದಾಸಿ ಇದ್ಲಲ್ಲ, ಅವಳ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಪೂತಿಗಂಧ ಬುದ್ಧದಾಸಿಯ ಮಾತನ್ನು ಕೇಳೋದಿಕ್ಕೆ ಪ್ರಾರಂಭ ಮಾಡಿದ. ಇದನ್ನು ತಿಳಿದಂತಹ ಬುದ್ಧದಾಸಿ, ಪೂತಿಗಂಧ ರಾಜ ನನ್ನ ಕೈಗೊಂಬೆ ಆದ ಅನ್ನುವಂತಹ ವಿಷಯವನ್ನು ತಿಳಿದು ರಾಜನಿಗೆ ಕಿವಿ ತುಂಬಿದ್ಲು. ಏನು ಅಂತಂದರೆ, ಪ್ರತಿ ವರ್ಷ ಊರ್ಮಿಳ ರಾಣಿ ಜಿನೇಂದ್ರ ದೇವರ ವ್ರತವನ್ನು ಮೊದಲು ತೆಗೆಯುತ್ತಾಳೆ. ಈ ಸಲ ಅದು ಹಾಗೆ ಆಗಬಾರದು, ಆ ನಿಯಮವನ್ನು ಮುರಿಯಬೇಕು. ಎಲ್ಲದಕ್ಕಿಂತ ಮೊದಲು ಬುದ್ಧನ ರಥ ಊರಲ್ಲೆಲ್ಲ ವಿಜೃಂಭಣೆಯಿಂದ ತಿರುಗಬೇಕು ಅಂತ ಹೇಳಿ ಹಠ ಹಿಡಿದು ಬುದ್ಧದಾಸಿ. ಪ್ರೀತಿಯಲ್ಲಿ ಮೋಹದಲ್ಲಿ ಮಗ್ನರಾದಂತಹ ಪೂತಿಗಂಧ ಯಾವುದನ್ನೂ ವಿಚಾರ ಮಾಡದೆ ಬುದ್ಧ ರಾಣಿಗೆ ಭರವಸೆಯನ್ನು ಕೊಟ್ಟ. ನೀನು ಹೇಳಿದ ಹಾಗೆಯೇ ಆಗಲಿ. ಈಗ ಆಷ್ಟಾನಿಕ ಪರ್ವ ಬಂತು. ಈ ಊರ್ಮಿಳ ಪ್ರತಿ ವರ್ಷದಂತೆ ಜಿನೇಂದ್ರ ಭಗವಾನರ ರಥವನ್ನು ತೆಗೆಯುವುದಕ್ಕೆ ಅತಿ ವಿಜೃಂಭಣೆಯಿಂದ ಎಲ್ಲ ವಸ್ತುಗಳನ್ನು ಜೋಡಿಸಿದ್ಲು ಮತ್ತು ಎಲ್ಲ ಮನುಷ್ಯರು ಸೇರಿದರು. ಆವಾಗ ರಾಜನಿಂದ ಆಜ್ಞೆ ಬಂತು. ಪ್ರಪ್ರಥಮವಾಗಿ ಬುದ್ಧದಾಸಿಯ ರಥ ಹೊರಡುವುದಿದೆ, ಎಲ್ಲ ಕಡೆ ಓಡಾಡುವುದಿದೆ ನಗರದಲ್ಲಿ. ಇದನ್ನು ಕೇಳಿದಂತಹ ಊರ್ಮಿಳ ಇವಳಿಗೆ ಒಂದು ರೀತಿ ಸಿಡಿಲು ಬಡಿದಷ್ಟು ಕಷ್ಟ ಆಯಿತು. ಆದರೆ ಏನು ಮಾಡುವುದು? ನನ್ನ ಮಾತನ್ನು ಯಾರು ಕೇಳ್ತಾರೆ? ರಾಜನ ಆಜ್ಞೆ ಇದೆ ಅಂತ ಅಂದಮೇಲೆ ರಾಜನೇ ಹೇಳಿದ ನಂತರ ಇನ್ನು ಏನು ಮಾಡಲು ಸಾಧ್ಯ? ಆವಾಗ ನೋಡಿ,
ಈ ರೀತಿ ಪರಿಸ್ಥಿತಿ ಒಳಗಡೆ ಯಾರು ಶರಣು? ಅರಿಹಂತರು ಶರಣು, ಸಿದ್ದು ಶರಣು, ಸಾಧುಗಳು ಶರಣು, ಮತ್ತು ಕೇವಲಿ ಭಗವಂತರು ಹೇಳಿರೋ ಧರ್ಮ ಶರಣು. ಇದು ಬಿಟ್ಟರೆ ಮೂರು ಲೋಕದಲ್ಲಿ ಇಂಥ ಜೀವಗಳಿಗೆ ಶರಣು ಕೊಡುವಂಥ ವ್ಯವಸ್ಥೆ ಯಾವುದೂ ಕೂಡ ಎಲ್ಲೂ ಇಲ್ಲ ಅಲ್ವಾ? ಇದು ನಿಮಗೆ ಗೊತ್ತಿದೆ. ಯಾಕೆಂದರೆ ಚತ್ತಾರಿ ದಂಡಕದ ಅರ್ಥ ಯಾರ್ಯಾರಿಗೆ ಗೊತ್ತಿದೆ ಅವರಿಗೆಲ್ಲ ಇದು ಗೊತ್ತಿದೆ ಅಲ್ವಾ? ಈಗ ಹಾಗಾದರೆ ಊರ್ಮಿಳ ಏನು ಮಾಡಬೇಕು? ಅವಳ ಆಜ್ಞೆ ನಡೆಯುವುದಿಲ್ಲ ರಾಜ್ಯದಲ್ಲಿ. ರಾಜ ಆಜ್ಞೆ ಮಾಡಿದಾನೆ, ಬುದ್ಧದಾಸಿಯ ರಥ ಎಲ್ಲದಕ್ಕಿಂತ ಮೊದಲು ಎಲ್ಲ ವಿಜೃಂಭಣೆಯಿಂದ ನಗರದಲ್ಲಿ ತಿರುಗೋದಿದೆ. ಇದಂತೂ ನಿರ್ಣಯ ಆಗಿದೆ. ಆವಾಗ ಊರ್ಮಿಳ ಜಿನೇಂದ್ರ ಭಗವಾನರ ಬಸ್ತಿಗೆ ಹೋದ್ಲು. ಅಲ್ಲಿ ಹೋಗಿ ಭಗವಾನರಿಗೆ ನಮಸ್ಕರಿಸಿ ಪೂಜಾಭಿಷೇಕ ಎಲ್ಲ ಮಾಡಿ ನಮಸ್ಕರಿಸಿ ಭಗವಾನರ ಸಮ್ಮುಖದಲ್ಲಿ, ಹೇ ಜಿನೇಂದ್ರ ದೇವ, ಎಲ್ಲಿವರೆಗೆ ನನ್ನ ಪ್ರತಿಜ್ಞೆ ಪೂರ್ಣ ಆಗುವುದಿಲ್ಲ, ಜಿನೇಂದ್ರ ದೇವರ ಮೂರ್ತಿಯ ರಥ ಎಲ್ಲಿವರೆಗೆ ಮೊದಲು ಹೊರಡುವುದಿಲ್ಲ, ಅಲ್ಲಿವರೆಗೆ ನನ್ನ 4 ಪ್ರಕಾರದ ಆಹಾರ ತ್ಯಾಗ ಎಂದು ಪ್ರತಿಜ್ಞೆಯನ್ನು ಮಾಡಿಬಿಟ್ಲು. 4 ಪ್ರಕಾರದ ಆಹಾರ ಅಂದರೆ ಖಾದ್ಯ, ಸ್ವಾದ್ಯ, ಲೇಹ್ಯ, ಪೇಯ, ಇದನ್ನೆಲ್ಲನ ತ್ಯಾಗ ಮಾಡಿಬಿಟ್ಲು. ಅವಳ ತ್ಯಾಗದ ಮಹಿಮೆಯೋ ಪುಣ್ಯವೋ ಏನೋ ಗೊತ್ತಿಲ್ಲ. ಆ ಸಮಯದಲ್ಲಿ ಅವಳಿಗೊಂದು ಬುದ್ಧಿಯಲ್ಲಿ ಒಂದು ವಿಷಯ ಬಂತು. ಸ್ವಲ್ಪ ದೂರದಲ್ಲಿ ಒಬ್ಬರು ಅತಿ ಪ್ರಬಲರಾದ ಬಹಳ ದೊಡ್ಡ ತಪಸ್ವಿ ಮುನಿರಾಜರಿದ್ದಾರೆ. ಅಲ್ಲಿಗೆ ಹೋಗಿ ನಾನು ಏನಾದರೂ ಇದಕ್ಕೆ ಉಪಾಯವನ್ನು ಕೇಳಬಹುದೋ ಏನೋ ಅಂತ ಹೇಳಿ ಅವಳಿಗೆ ಬುದ್ಧಿ ಒಳಗಡೆ ಬಂತು. ಯಾಕೆಂದರೆ ಧರ್ಮಾತ್ಮ ಜೀವಕ್ಕೆ ಬುದ್ಧಿ ಕೂಡ ಅದೇ ರೀತಿ ಪ್ರವರ್ತನೆ ಹೊಂದುತ್ತದೆ. ಅವಳು ಅಂದರೆ ಊರ್ಮಿಳಾ ರಾಣಿ ನೇರವಾಗಿ ಮುನಿಗಳ ಸಂಘಕ್ಕೆ ಹೋದ್ಲು. ಅಲ್ಲಿ ದೊಡ್ಡ ಸಂಘದಲ್ಲಿ ವಜ್ರಕುಮಾರ ಮುನಿರಾಜರು ವಿರಾಜಮಾನರಿದ್ದರು. ವಜ್ರಕುಮಾರ ಮುನಿರಾಜರನ್ನು ನೋಡಿ ಊರ್ಮಿಳಾ ರಾಣಿಯ ಕಣ್ಣಿನಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಯಿತು. ಆವಾಗ ಅತ್ಯಂತ ದುಃಖದಿಂದ ಹೇಳಲು, ಹೇ ಮುನಿರಾಜ್, ಧರ್ಮದ ಮೇಲೆ ಇಂಥ ದೊಡ್ಡ ಆಪತ್ತು ಬಂದಿದೆ. ಬುದ್ಧದಾಸಿಯು ಅವಳ ಅಂದರೆ ಬುದ್ಧನ ರಥವನ್ನು ಮೊದಲು ತೆಗೆಯುವುದಕ್ಕೆ ರಾಜನಿಂದ ಅನುಮತಿಯನ್ನು ಪಡೆದಿದ್ದಾಳೆ. ರಾಜ ಕೂಡ ಆದೇಶ ಮಾಡಿದ್ದಾನೆ. ನಾನು ಏನು ಮಾಡಲಿ? ಆವಾಗ ಪುಣ್ಯದ ಉದಯ ಇಷ್ಟೊಂದು ವಿಚಿತ್ರವಾದ್ದು ನೋಡ್ರಿ. ಅದೇ ಸಮಯದಲ್ಲಿ ಅನೇಕ ಸಂಖ್ಯೆಯಲ್ಲಿ ಅನೇಕ ಪ್ರಕಾರದ ವಿಮಾನಗಳಲ್ಲಿ ವಜ್ರಕುಮಾರ ಮುನಿರಾಜರ ಮತ್ತು ಸಂಘದ ದರ್ಶನ ಮಾಡೋದಕ್ಕೆ ವಿದ್ಯಾಧರರ ಶ್ರೇಣಿಯಿಂದ ದಿವಾಕರ ಆದಿ ವಿದ್ಯಾಧರರು ಬಂದುಬಿಟ್ರು. ಊರ್ಮಿಳ ಅಲ್ಲೇ ಇದ್ದಾಳೆ ಎನ್ನು ಆ ಸಮಯದಲ್ಲಿ ಅನೇಕ ಪ್ರಕಾರದ ಬೇರೆ ಬೇರೆ ವಿಮಾನಗಳಲ್ಲಿ ಅನೇಕ ವಿದ್ಯಾಧರರು ವಿಜಯಾರ್ಧ ಪರ್ವತದಿಂದ ಬಂದುಬಿಟ್ರು ದಿಗಂಬರ ಮುನಿಯ ವಜ್ರಕುಮಾರರ ದರ್ಶನ ಮಾಡೋದಕ್ಕೆ. ದಿವಾಕರ ಆದಿ ಅನೇಕ ವಿದ್ಯಾಧರರು ವಜ್ರಕುಮಾರ ಮುನಿಗಳಿಗೆ ಮತ್ತು ಸಂಘದ ಮುನಿಗಳಿಗೆ ನಮಸ್ಕಾರ ಮಾಡಿ ಕುಳಿತುಕೊಂಡ್ರು. ಆವಾಗ ವಜ್ರಕುಮಾರ ಮುನಿರಾಜರು ದಿವಾಕರ ಅದರಲ್ಲಿ ಮುಖ್ಯ ವಿದ್ಯಾಧರ ಇದ್ದ ದಿವಾಕರ ಆದಿ ವಿದ್ಯಾಧರರಿಗೆ ವಜ್ರಕುಮಾರ ಮುನಿರಾಜರು ಆದೇಶ ಮಾಡಿದರು, ನೀವು ಪ್ರಬಲರು ಇದ್ದೀರಿ, ಸಬಲರು ಇದ್ದೀರಿ, ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಯಾವುದಾದರೂ ಉಪಾಯ ಮಾಡಿ ಪ್ರಪ್ರಥಮವಾಗಿ ಜಿನೇಂದ್ರ ದೇವರ ರಥ ಹೊರಡಬೇಕು, ಆ ರೀತಿ ವ್ಯವಸ್ಥೆಯನ್ನು ಮಾಡ್ರಿ. ವಜ್ರಕುಮಾರ ಮುನಿಯ ಆದೇಶ ಆದ ತಕ್ಷಣವೇ ಈ ದಿವಾಕರ ಆದಿ ವಿದ್ಯಾಧರರು ಅನೇಕ ಸಂಖ್ಯೆಯಲ್ಲಿ ನಗರಕ್ಕೆ ಹೋದರು. ತಕ್ಷಣವೇ ಅತೀ ದೊಡ್ಡ ರಥದ ತಯಾರು ಮಾಡಿದ್ರು. ಆ ರಥ ಅಂದರೆ ಯಾವತ್ತೂ ಪ್ರಪಂಚದಲ್ಲಿ ಅಂಥ ರಥವೇ ಆಗಿರಲಿಲ್ಲೋ ಏನೋ, ಅಷ್ಟು ದೊಡ್ಡ ಸುಂದರವಾದ ರಥವನ್ನು ತಯಾರು ಮಾಡಿಬಿಟ್ರು. ಸುಂದರವಾದ ರಥವನ್ನು ತಯಾರು ಮಾಡಿ ಆ ಆಕಾಶ ಮಾರ್ಗದಲ್ಲಿ ಆ ರಥವನ್ನು ತಗೊಂಡು ಹೋಗ್ಬಿಟ್ರು. ನೆಲದ ಮೇಲೆಲ್ಲ ಆಕಾಶ ಮಾರ್ಗದಲ್ಲಿ ತಗೊಂಡು ಹೋದ್ರು. ಆ ವೈಭವವನ್ನು ನೋಡಿ ಊರ್ಮಿಳಾ ರಾಣಿಯ ಸಂತೋಷಕ್ಕಂತೂ ಪಾರವೇ ಇಲ್ಲ ಬಿಡಿ. ಅಲ್ಲಿ ನೆರೆದಂತಹ ಸಮಸ್ತ ನಗರದ ಜೈನರು ಮತ್ತೆ ಅನೇಕರು ಇದರ ಪ್ರಭಾವನೆಯನ್ನು ನೋಡಿ ಬಹಳ ಜೀವಗಳಿಗೆ ಸಮ್ಯಕ್ ದರ್ಶನ ಆಯಿತು. ಇನ್ನು ಅನೇಕ ಜೀವಗಳು ವ್ರತಗಳನ್ನು ಸ್ವೀಕರಿಸಿದರು. ಇನ್ನು ಅನೇಕ ಜನರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದರು. ಅದಾದ ನಂತರ ಈ ರಾಜ ಪೂತಿಗಂಧ ಕೂಡ ಜೈನ ಧರ್ಮದ ಅನುಯಾಯಿ ಆದ. ಇದು ನೋಡಿ, ಒಂದು ಆ ಊರ್ಮಿಳಾ ರಾಣಿಯ ಹೃದಯದಲ್ಲಿದ್ದಂತಹ ಭಕ್ತಿ ಶ್ರದ್ಧೆ ಎಷ್ಟು ದೊಡ್ಡ ಕೆಲಸ ಮಾಡಿಬಿಡ್ತಲ್ವಾ. ಇದು ನಿಜವಾದ ಪ್ರಭಾವನೆ ಇದೆ ಅಲ್ಲವೇ? ಇನ್ನು ನಾಳೆ ಬರ್ರಿ.
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.